ಸ್ವೀಟ್ ಪೊಟ್ಯಾಟೊ ಮತ್ತು ಫ್ಲ್ಯಾಕ್ಸ್ ಸೀಡ್ ಹಾಕಿ ಮಾಡಿದ ರುಚಿಯಾದ ಮೃದುವಾದ ಚಪಾತಿ ರೆಸಿಪಿ ಇವತ್ತಿನದ್ದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಈಗ ನಾನೊಂದು ಹದವಾದ ಗೆಣಸನ್ನು ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಈಗ ಕುಕ್ಕರಲ್ಲಿ 3 ವಿಜಿಲ್ ಹಾಕ್ತಾ ಇದ್ದೇನೆ. ಅದಕ್ಕೆ ನೋಡಿ 3 ವಿಜಿಲ್ ಹಾಕಿ ನಂತರ ಚೆನ್ನಾಗಿ ಬೆಂದಿದೆ ಇದು. ಇದರ ಈಗ ಸಿಪ್ಪೆ ಎಲ್ಲ ತೆಗೆಯುವ. ಇದನ್ನೀಗ ನಾನು ಗ್ರೇಟರಲ್ಲಿ ತುರಿತಾ ಇದ್ದೇನೆ ನೋಡಿ, ಅಥವಾ ಮ್ಯಾಶ್ ಮಾಡಿದರೂ ಆಗ್ತದೆ. ನಾನು ತುರಿತೇನೆ ನೋಡಿ. ಈ ರೀತಿ ತುರಿದರೆ ಒಳ್ಳೆಯದಾಗ್ತದೆ, ಮಿಕ್ಸಿಂಗಿಗೆ ತುಂಬ ಒಳ್ಳೆಯದಾಗ್ತದೆ. ಎಲ್ಲಿಯೂ ಗಟ್ಟಿ ಗಟ್ಟಿ ಸಿಗುವುದಿಲ್ಲ ಅದರಲ್ಲಿ ಉಳಿದಿದ್ದರೆ. ಗೆಣಸು ಸಾಧಾರಣ ಇದು 1.5 ಕಪ್ಪಿನಷ್ಟು ಇದೆ ಇದರಲ್ಲಿ. ಈಗ ಒಂದು ಲೆಕ್ಕ ಅಂತ ನೋಡಲಿಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದೇನೆ ನಾನು. ಇಲ್ಲಾಂದರೆ ಒಂದು ಮೀಡಿಯಮ್ ಸೈಜಿದ್ದು ಗೆಣಸು ಸಾಕಾಗ್ತದೆ. ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ, ಕಡಿಮೆ ಅನಿಸಿದ್ರೂ ತೊಂದರೆ ಇಲ್ಲ. ಇದು ನೋಡಿ ಫ್ಲ್ಯಾಕ್ಸ್ ಸೀಡ್, 1 ಚಮಚದಷ್ಟು ಫ್ಲ್ಯಾಕ್ಸ್ ಸೀಡನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಇಡ್ತೇನೆ ನೋಡಿ. ಇದು ಗೋಧಿ ಹಿಟ್ಟಲ್ಲಿ ನಾವೀಗ ಅಂಟು ಮಾಡುವಾಗ ಇದನ್ನು ಹಾಕುವ. ನಾವು 3 ಕಪ್ಪಿನಷ್ಟು ಗೋಧಿ ಹಿಟ್ಟು, ಮೈದಾದಲ್ಲಿ ಸಹ ಮಾಡ್ಬೋದು, ನಾನು ಗೋಧಿ ಹಿಟ್ಟೆ ಹಾಕ್ತಾ ಇದ್ದೇನೆ. ಸರಿಯಾಗಿ 3 ಕಪ್ ತೆಗೆದುಕೊಂಡಿದ್ದೇನೆ ನಾನು. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಚಮಚದಲ್ಲಿ ಸ್ವಲ್ಪ ಹಾಕಿದ್ದೇನೆ ನಾನು. 1 ಚಮಚದಷ್ಟು ಫ್ಲ್ಯಾಕ್ಸ್ ಸೀಡ್ ಹಾಕ್ತಾ ಇದ್ದೇನೆ, ಸಣ್ಣ ಚಮಚ. ಚೆನ್ನಾಗಿ ಪುಡಿಯಾಗಿದೆ ನೋಡಿ. 1 ಚಮಚ ಹಾಕಿದ್ದೇನೆ ನೋಡಿದ್ರಲ್ಲ. ಇವಾಗ ತುರಿದಿಟ್ಟ ಗೆಣಸನ್ನು ಹಾಕುವ, ಸ್ವೀಟ್ ಪೊಟ್ಯಾಟೊ. ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ ಈ ಹಿಟ್ಟಿನೊಟ್ಟಿಗೆ, ಗೋಧಿ ಹಿಟ್ಟಿನೊಟ್ಟಿಗೆ. ನೋಡಿ, ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೊಂದಿಸಿಕೊಳ್ಳುವ ಅದನ್ನು. ಮೊದಲನೇ ಸಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮರಿಬೇಡಿ ಶೇರ್ ಮಾಡೋದನ್ನು. ಈಗ ನೋಡಿ, ಮಿಕ್ಸಿಂಗ್ ಚೆನ್ನಾಗಿ ಆಗಿದೆ. ಈಗ ಸಾಧಾರಣ ಒಂದು 3/4 ಲೋಟದಷ್ಟು ನೀರು ಇದಕ್ಕೆ ಬೇಕಾಗ್ತದೆ. ನಾನೊಂದು 3/4 ಲೋಟದಷ್ಟು ನೀರು ಹಾಕಿ ಗೋಧಿ ಹಿಟ್ಟಿನ ಚಪಾತಿ ಹೇಗೆ ಮಾಡ್ತೇವೆ ನೋಡಿ ಅದೇ ರೀತಿ ಅಂಟು ಮಾಡಿ ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ, ಕಡಿಮೆ ಅಂದರೆ 1/4 ಗಂಟೆ ಇಟ್ಟು ನೋಡಿ. ಈ ರೀತಿ ಮಾಡಿದರೆ ಬೇಗ ಮೆತ್ತಗಾಗ್ತದೆ. 1/4 ಗಂಟೆ ಇಟ್ಟು ನಂತರ ನಾವೀಗ ಚಪಾತಿ ಮಾಡಲಿಕ್ಕೆ ರೆಡಿ ಮಾಡುವ. ತುಂಬ ಸಾಫ್ಟಾಗಿ ಬರ್ತದೆ ಇದು. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಮೀಡಿಯಮ್ ಸೈಜಿನ ಒಂದು ಉಂಡೆ ಮಾಡಿ ನಾನೀಗ ಇದನ್ನು ರೆಡಿ ಮಾಡಿ ಇಡ್ತೇನೆ. ಇವಾಗ ಒಂದೊಂದೇ ಚಪಾತಿ ರೆಡಿ ಮಾಡುವ. ನಾನು ಇದಕ್ಕೆ ಹಾಕಲಿಕ್ಕೆ ತುಪ್ಪ ತೆಗೆದಿದ್ದೇನೆ. ಅದನ್ನೀಗ ನೀರಾಗಲಿಕ್ಕೆ ಅಂತ ಇಟ್ಟಿದ್ದೇನೆ ನಾನು. ಕಾವಲಿಯನ್ನು ಇಟ್ಟಿದ್ದೇನೆ ನಾನೀಗ. ಈಗ ನೋಡಿ, ಇದು ಪಕ್ಕನೇ ನನಗೆ ಅದೇ ಅಭ್ಯಾಸ. ಕಾವಲಿಯಲ್ಲಿ ಇಟ್ಟು ಚಪಾತಿ ಲಟ್ಟಿಸಿ ಆವಾಗಲೇ ಕಾಯಿಸಿ ತೆಗೆಯೋದು. ಸ್ವಲ್ಪ ದೊಡ್ಡದಾಗಿ ಲಟ್ಟಿಸಿ ಇದಕ್ಕೀಗ ನಾವು ತುಪ್ಪ ಹಾಕುವ. ನೋಡಿ, ನಾನೀಗ ತುಪ್ಪ ಹಾಕಿ ಇದನ್ನು ಸರಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಜಾಸ್ತಿ ಸಹ ಹಾಕ್ಬೋದು ಅಥವಾ ಕಡಿಮೆ ಸಹ ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪ ಅಥವಾ ಗೋಧಿ ಹಿಟ್ಟು ಹಾಕಿ ಈ ರೀತಿ ಫೋಲ್ಡ್ ಮಾಡಿ ನಾನು ಚೌಕ ಮಾಡಿದ್ದೇನೆ. ಯಾವ ಶೇಪ್ ಕೂಡ ಮಾಡ್ಬೋದು ಅಥವಾ ರೌಂಡಾಗಿ ಸಹ ಮಾಡ್ಬೋದು, ರೋಟಿ ಥರನೇ. ನೋಡಿ, ಯಾವುದೇ ಒಂದು ಕಷ್ಟ ಇಲ್ಲದೆ ಲಟ್ಟಿಸ್ಬೋದು. ನಾರ್ಮಲ್ ಚಪಾತಿ ಮಾಡ್ತೇವೆ ನೋಡಿ ಅದೇ ರೀತಿ ಇದು ಮಾಡೋದು. ಆದರೆ ಸ್ವಲ್ಪ ತೆಳುವಾಗಿ ಲಟ್ಟಿಸಿದರೆ ಒಳ್ಳೆಯದು, ಇಲ್ಲಾಂದರೆ ಸ್ವಲ್ಪ ದಪ್ಪ ಅನ್ನಿಸ್ತದೆ ಇದು. ಒಂದು ಕಡೆ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನಾನು ಮೀಡಿಯಮ್ ಹೀಟಲ್ಲಿ ಗ್ಯಾಸ್ ಉರಿಯನ್ನು ಇಟ್ಟಿದ್ದೇನೆ, ಇದರಲ್ಲಿ ಮಧ್ಯಮ ಉರಿಯಲ್ಲಿ. ನೋಡಿ, ಈಗ ತುಪ್ಪ ಹಾಕಿದ್ದೇನೆ. ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ನೋಡಿ, ಇನ್ನೊಂದು ಸೈಡ್ ಸಹ ಉಬ್ಬಿ ಸಹ ಬರ್ತಾ ಇದೆ ಚಪಾತಿ. ಗೆಣಸಿನ ಚಪಾತಿ ರೆಡಿ ಆಯಿತು ನೋಡಿ. ಇದಕ್ಕೊಂದು ಪುದೀನ ಚಟ್ನಿ ಅಥವಾ ಟೊಮ್ಯಾಟೊ ಚಟ್ನಿಯೊಟ್ಟಿಗೆ ಇದು ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನಾನಿವತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ ಹಾಕಿ ಚಟ್ನಿ ಮಾಡಿದ್ದೇನೆ ಇದಕ್ಕೆ ನಾನು. ನೋಡಿ, 2ನೇ ಚಪಾತಿ ಸಹ ರೆಡಿ ಆಯಿತು. ಹಾಗಾದರೆ ನಿಮಗೆ ಈ ವಿಡಿಯೋ, ಇವತ್ತಿನ ಅಡುಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.